ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಂ ಶಾಂತಿ. ಸದಾ ಕಾಲಕ್ಕಾಗಿ ನಾನು ಸಫಲತಾ ಮೂರ್ತನಾಗಿದ್ದೇನೆ. खूब है तकदीर हमारी, हमको प्रभु का प्यार मिला। क्या खूब है तकदीर हमारी, हमको प्रभु का प्यार मिला। जिसकी थी तलाश हमें उस साथी का संसार मिला। क्या खूब है तकदीर हमारी, हमको प्रभु का प्यार मिला। टूटे हुए थे दिल के तार, ज्ञान योग से किया
सरगम छेड़ा प्रेम का, गूंज उठा मेरा मन संसार। हर खड़ी हुई सांसें सुहानी है, ऐसा उपहार मिला। क्या खूब है तकदीर हमारी, हमको प्रभु का प्यार मिला। सामने है अपनी मंजिल, मिट गई है सारी मुश्किल। कह रहा है अब मेरा दिल, मिल गया अब हमको साहिल। चाहत थी जो युगों युगों की, वो मंजर का दीदार मिला। क्या खूब है तकदीर हमारी, हमको प्रभु का प्यार मिला। क्या खूब है तकदीर ಪ್ರಿಯ ಶಿವ್ ಬಾಬಾರವರು, ಬಾಬಾ ನಿಮಗೆ ಹೃದಯದ ಧನ್ಯವಾದಗಳು. ನನ್ನ ಜೀವನವನ್ನು ಬದಲಾಯಿಸಿಬಿಟ್ಟಿರಿ. ನನ್ನ ಸಂಕಲ್ಪ, ಸ್ವಭಾವ ಎಲ್ಲವನ್ನ ಬದಲಾಯಿಸಿಬಿಟ್ಟಿದ್ದೀರಿ. ನನ್ನ ಸಮಯ, ಸಂಕಲ್ಪ ಈಶ್ವರ್ಯ ಸೇವೆಯಲ್ಲಿ ಹಾಕಿ ಸಫಲವನ್ನು ಮಾಡಿದ್ದೀರಾ ಬಾಬಾ. ಈ ಥರ ಮಧುರ ಬಾಬನಿಗೆ ಬನ್ನಿ ಹೋಗೋಣ ನಮ್ಮ ಮನೆಯಾದ ಪರಮಧಾಮಕ್ಕೆ. ಮನಸ್ಸು ಬುದ್ಧಿ ವಿಮಾನದ ಮುಖಾಂತರ ಹಾರಿ ಹೋಗೋಣ ನಮ್ಮ ಮನೆಯ ಕಡೆಗೆ. ಹೃದಯದ ಎಲ್ಲ ಮಾತುಗಳನ್ನು ಬಾಬಾರವರ ಜೊತೆ ಹಂಚಿಕೊಳ್ಳೋಣ. ಹಾರಿ ಹೋಗೋಣ ಬಾಬಾವರ ಹತ್ತಿರ. ನಾವು ಬಾಬಾರವರ ಸನ್ಮುಖದಲ್ಲಿ ನಮ್ಮನ್ನು ನೋಡೋಣ, ಹೊಳೆಯುತ್ತಿರುವ ಆ ನಕ್ಷತ್ರವನ್ನು. ಮನಸ್ಸಿನ ಭಾವವನ್ನು ಬಾಬಾರವರ ಮುಂದೆ ಇಡ್ತಾ ಬಹಳ ಪ್ರೀತಿಯಿಂದ ಹೇಳೋಣ, ನನ್ನ ಬಾಬಾ, ಮಧುರ ಬಾಬಾ, ಓ ಪ್ರಿಯ ಬಾಬಾ, ಹೃದಯದಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ. ಕೋಟಿ ಕೋಟಿ ಧನ್ಯವಾದಗಳು. ನೀವು ನಮ್ಮನ್ನು ತನ್ನವರನ್ನಾಗಿ ಮಾಡಿ ಇಷ್ಟು ಖಜಾನೆಗಳನ್ನು ಕೊಟ್ಟು, ಬೇಹದ್ದಿನ ಪ್ರೀತಿಯನ್ನು ಕೊಟ್ಟು, ಇಷ್ಟು ಶಕ್ತಿಗಳನ್ನು, ಗುಣಗಳನ್ನು ಕೊಟ್ಟು ನನ್ನ ಆತ್ಮನನ್ನು ಪರಿಪೂರ್ಣನನ್ನಾಗಿ ಮಾಡಿದ್ದೀರಾ ಬಾಬಾ. ಎಲ್ಲದರಿಂದ ಸಂಪನ್ನನಾಗಿ ಮಾಡಿದ್ದೀರಾ ಬಾಬಾ. ಮಧುರ ಬಾಬಾ, ನಿಮ್ಮ ಎಷ್ಟು ಗುಣಗಾನ ಮಾಡಿದರೂ, ಮಹಿಮೆಯನ್ನು ಮಾಡಿದರೂ ಕಡಿಮೆ. ಎಷ್ಟು ದಯೆಯನ್ನು ತೋರಿಸಿದ್ದೀರಾ ಬಾಬಾ ನನ್ನ ಮೇಲೆ. ಅನುಭವ ಮಾಡಿ ಹೇಗೆ ಅವ್ಯಕ್ತ ಶಬ್ದದಲ್ಲಿ ಬಾಬಾ ಏನೋ ನನಗೆ ಹೇಳುತ್ತಿದ್ದಾರೆ.
ಬಾಬಾರವರ ಮನಸ್ಸಿನ ಭಾವವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮನ್ನು ತಾವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನುಭವ ಮಾಡಿ. ಹೇಗೆ ಬಾಬಾ ಹೇಳುತ್ತಿದ್ದಾರೆ, ಮಕ್ಕಳೇ, ಸಫಲತೆ ನಿಮ್ಮ ಕೊರಳಿನ ಹಾರವಾಗಿದೆ. ನಿಮಗಾಗಿ ಈ ಸಫಲತೆ ತಂದೆಯ ಆಸ್ತಿಯಾಗಿದೆ. ಏನು ಬಾಬಾರವರದಾಗಿದೆ ಅದು ನಿಮ್ಮದಾಗಿದೆ. ಇಂದು ಬಾಬಾ ತಮ್ಮ ಎಲ್ಲವನ್ನ ನಮಗೆ ಕೊಟ್ಟು ನಮ್ಮ ಸರ್ವಸ್ವವನ್ನು ತೆಗೆದುಕೊಳ್ಳಲು ಬಾಬಾ ಇಂದು ತಯಾರಾಗಿದ್ದಾರೆ. ಹೇ ಪ್ರಿಯ ಆತ್ಮರೇ, ಈ ಸಮಯ ಪುನಃ ಬರೋದಿಲ್ಲ. ಏನೆಲ್ಲ ನೀವು ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬೇಕು ಎಂದು ತೆಗೆದುಕೊಳ್ಳಿ. ಭೋಲಾನಾಥ ತಂದೆಯ ಭಂಡಾರ ಇಂದು ತೆರೆಯಲ್ಪಟ್ಟಿದೆ. ನೆನಪು ಮಾಡಿ, ಬಾಬಾರವರ ಏನೆಲ್ಲ ಖಜಾನೆಗಳಿವೆ, ಜ್ಞಾನ, ಗುಣ, ಶಕ್ತಿಗಳು, ಸುಖ, ಶಾಂತಿ, ಆನಂದ, ಪ್ರೇಮ, ಮುಕ್ತಿ, ಜೀವನ್ಮುಕ್ತಿ, ಎಷ್ಟು ಖಜಾನೆಗಳ ಭಂಡಾರ ಇದೆ ಬಾಬಾ. ಅನುಭವ ಮಾಡಿ. ಈ ಎಲ್ಲ ಖಜಾನೆಗಳ ಮೇಲೆ ನನ್ನ ಅಧಿಕಾರವಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಎಲ್ಲ ಖಜಾನೆಗಳ ಪ್ರಾಪ್ತಿಗಳಿಂದ ಸ್ವಯಂವನ್ನು ಸಂಪೂರ್ಣರಾಗುವಂಥ ಅನುಭವ ಮಾಡಿ.
ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಪರಿಪೂರ್ಣರಾಗಿ ವಾಪಸ್ ಸ್ಥೂಲ ವತನದ ಕಡೆ ನೆನಪಿಗೆ ಮಾಡಿ. ಈ ಈಶ್ವರ್ಯ ಮಹಾವಾಕ್ಯ ಬಾಬಾರವರು ಹೇಳಿದರು, ಎಷ್ಟು ಖಜಾನೆಗಳನ್ನು ಹಂಚುತ್ತೀರಾ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಎಷ್ಟು ಸಫಲ ಮಾಡುತ್ತೀರಾ ಅಷ್ಟು ಸಫಲತಾ ಮೂರ್ತಿಗಳಾಗಿ ಬಿಡುತ್ತೀರಾ. ಬಾಬಾರವರು ನಮ್ಮನ್ನು ವಿಶ್ವದ ಕಲ್ಯಾಣಕ್ಕಾಗಿ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಈಗ ಈ ಗ್ಲೋಬದ ಮೇಲೆ ಕುಳಿತು ಇಡೀ ಸಂಸಾರದ ಆತ್ಮಗಳಿಗೆ ಈ ಖಜಾನೆಗಳಿಂದ ಪರಿಪೂರ್ಣರನ್ನಾಗಿ ಮಾಡೋಣ. ವಿಚಾರ ಮಾಡಿ, ಎಷ್ಟು ಹಂಚುತ್ತೀರೋ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ನಮ್ಮ ಸ್ವಮಾನವನ್ನು ಸ್ಮೃತಿಗೆ ತಂದುಕೊಳ್ಳೋಣ. ನಾನು ವಿಶ್ವದ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ವಿಶ್ವದ ಆಧಾರ ಉದ್ಧಾರ ಮೂರ್ತಿಯಾಗಿದ್ದೇನೆ. ಬಾಬಾರವರಿಂದ ಸಿಕ್ಕ ಎಲ್ಲ ಖಜಾನೆಗಳನ್ನು ನಾನು ಎಲ್ಲರಿಗೂ ಹಂಚಬೇಕಾಗಿದೆ. ಎಲ್ಲರ ಕಲ್ಯಾಣವನ್ನು ನಾನು ಮಾಡಬೇಕಾಗಿದೆ. ಎಲ್ಲರನ್ನ ಪರಿಪೂರ್ಣರನ್ನಾಗಿ ಮಾಡಬೇಕಾಗಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಥರ ಅನುಭವ ಮಾಡಿ ನನ್ನ ಮೇಲೆ ಬಾಬಾರವರ ಸರ್ವ ಖಜಾನೆಗಳ ಮಳೆ ಸುರಿಯುತ್ತಿದೆ. ನನ್ನ ಆತ್ಮದಿಂದ ಹೊರಟು ಇಡೀ ವಿಶ್ವದ ಆತ್ಮಗಳಿಗೆ ಬಾಬಾರವರ ಶಕ್ತಿ ಖಜಾನೆಗಳು ತಲುಪುತ್ತಿದೆ. ಇಡೀ ವಿಶ್ವದ ಆತ್ಮಗಳು ಪರಿಪೂರ್ಣರಾಗುತ್ತಿದ್ದಾರೆ. ಎಲ್ಲರ ಶುದ್ಧ ಮನೋಕಾಮನೆಗಳು ಪೂರ್ಣ ಹೋಗುತ್ತಿದೆ. ಬಾಬಾರವರಿಂದ ಸಿಕ್ಕ ವರದಾನ ಖಜಾನೆಗಳನ್ನು ಪಡೆದುಕೊಂಡು ಇಡೀ ಪ್ರಪಂಚದ ಆತ್ಮಗಳು ತೃಪ್ತರಾಗುತ್ತಿದ್ದಾರೆ.
ಈ ಕೋಟ್ಯಾಂತರ ಆತ್ಮಗಳ ಆಶೀರ್ವಾದ ನನಗೆ ಸಿಗುತ್ತಿದೆ. ಈ ಆಶೀರ್ವಾದ ನನಗೆ ಹಗುರತೆಯ ಅನುಭವವನ್ನು ಮಾಡಿಸುತ್ತಿದೆ. ನಾನು ಇದನ್ನೇ ಅನುಭವ ಮಾಡುತ್ತಿದ್ದೇನೆ. ಎಷ್ಟು ಈಶ್ವರ್ಯ ಖಜಾನೆಗಳು, ಎಷ್ಟು ನಾನು ಸಫಲ ಮಾಡಿದ್ದೇನೆ. ಅಷ್ಟೇ ನಾನು ಆತ್ಮ ಸಫಲತಾ ಮೂರ್ತಿಯಾಗುತ್ತಿದ್ದೇನೆ. इस युग के मेहताओं को सदा स्मृति में रखो। असंभव संभव होना ही है, क्योंकि ये युग सफलता का युग है। असंभव संभव होने का युग है। ब्राह्मण की जन्म पत्री में सफलता उसका जन्म सिद्ध अधिकार है। ಅವ್ಯಕ್ತ ಬಾಬ್ ದಾದಾರವರು ಮಹಾವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಸಫಲತಾ ಮೂರ್ತಿಯಾಗಿ ಸಮಯ, ಶ್ವಾಸ, ಖಜಾನೆ, ಶಕ್ತಿ, ಗುಣಗಳನ್ನು ಸಫಲ ಮಾಡಿದ್ದೀರಾ? ಯಾಕಂದರೆ ಈ ಸಫಲತೆಯೇ ನಮ್ಮ ಭವಿಷ್ಯವಾಗಿ ಬಿಡುತ್ತದೆ. ಈ ಜನ್ಮದ ಸಫಲತೆ 21 ಜನ್ಮಕ್ಕಾಗಿ ನಮಗೆ ಭವಿಷ್ಯವಾಗಿ ಬಿಡುತ್ತದೆ. ಈಶ್ವರ್ಯ ಮಹಾವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ಈಗ ಸಮಯ ಸಫಲ ಮಾಡುತ್ತೀರೋ, ಭವಿಷ್ಯದಲ್ಲಿ ನಿಮಗೆ ಪೂರ್ತಿ ಸಮಯ ರಾಜ್ಯಭಾಗ್ಯ ಸಿಕ್ಕಿಬಿಡುತ್ತದೆ. ಒಂದು ವೇಳೆ ಶ್ವಾಸವನ್ನು ಸಫಲ ಮಾಡ್ತೀರಾ ಎಂದರೆ, ಅರ್ಥಾತ್ ಶ್ವಾಸ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಭವಿಷ್ಯ 21 ಜನ್ಮಕ್ಕಾಗಿ ಸದಾ ಸ್ವಸ್ಥರಾಗಿ ಬಿಡುತ್ತೀರಾ. ಎಂದೂ ಸಹ ಆರೋಗ್ಯದಲ್ಲಿ ಬಲಹೀನತೆ ಬರುವುದಿಲ್ಲ. ಯಾವುದೆಲ್ಲ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ, ಎಲ್ಲದಕ್ಕಿಂತ ಮೊದಲ ಖಜಾನೆ ಜ್ಞಾನವಾಗಿದೆ. ಎಷ್ಟು ಜ್ಞಾನ ಖಜಾನೆಯನ್ನು ಸಫಲ ಮಾಡುತ್ತೀರೋ, ಎಷ್ಟು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರೋ, ಭವಿಷ್ಯದಲ್ಲಿ ನಿಮ್ಮ ರಾಜ್ಯವನ್ನು ಅಖಂಡ, ಅಚಲ, ಅಡೂಲರಾಗಿ ನಡೆಸುತ್ತೀರಾ.
ಯಾವುದೇ ತರಹದ ವಿಘ್ನಗಳು ಬರುವುದಿಲ್ಲ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ಸಫಲತಾ ಮೂರ್ತಿಯಾಗಿ ಬಿಡುತ್ತೀರಾ. ಯಾರು ಸಫಲತಾ ಮೂರ್ತಿಯಾಗಿದ್ದಾರೆ ಅವರು ತಮ್ಮ ಪ್ರತಿ ಅನ್ಯರ ಪ್ರತಿ ಸಫಲತೆಯನ್ನು ಬಯಸುತ್ತಾರೆ. ಈ ಸಫಲತೆ ಭವಿಷ್ಯದಲ್ಲಿ ನಮಗೆ ಯಾವುದೇ ತರಹದ ಕಡಿಮೆಗಳು ಅನುಭವಕ್ಕೆ ಬರುವುದಿಲ್ಲ. ನಮ್ಮ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ನೀವು ಅಧಿಕಾರಿಯಾಗಿ ಬಿಡುತ್ತೀರಾ. ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಒಂದು ಶ್ವಾಸ ಸಂಕಲ್ಪವನ್ನು ಜಮಾ ಮಾಡಿಕೊಳ್ಳಲೇಬೇಕು. ಇದು ಅತಿ ಸಣ್ಣದಾದ ಜನ್ಮವಾಗಿದೆ. ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಮಾಡುವುದಕ್ಕೆ ಆಧಾರ ಈ ಯುಗವಾಗಿದೆ, ಈ ಜನ್ಮವಾಗಿದೆ. ಹೇಗೆ ಬಾಬಾರವರು ಹೇಳುತ್ತಾರೆ, ನೀವು ಜನ್ಮವನ್ನು ಸಫಲತೆ ಮಾಡಿಕೊಳ್ಳಬೇಕಾದರೆ ಪೂರ್ತಿ ಇದು ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಆಧಾರ ಆಗಲಿಕ್ಕೆ ಇದೇ ಜನ್ಮವಾಗಿದೆ. ಹೇಗೆ ಬಾಬಾರವರು ಮಾಡಿದ್ರು, ಬಾಬಾರವರ ಸಮಾನ ಆಗುವಂಥ ಲಕ್ಷ್ಯವಿದೆ. ಅವರನ್ನು ಪೂರ್ಣವಾಗಿ ಫಾಲೋ ಮಾಡಬೇಕಾಗಿದೆ. ಬಾಬಾರವರನ್ನು ಫಾಲೋ ಮಾಡುವಂತಹ ಮಂತ್ರ ಸಫಲರಾಗಿ ಸಫಲತಾ ಮೂರ್ತರಾಗಿ ಇದೇ ಮಂತ್ರವಾಗಿದೆ. ಯಾವುದೆಲ್ಲ ಸಂಕಲ್ಪವನ್ನು ಮಾಡುತ್ತೀರಾ ಚೆಕಿಂಗ್ ಮಾಡಿಕೊಳ್ಳಿ. ಇದು ಬ್ರಹ್ಮಬಾಬನ ಸಂಕಲ್ಪವಾಗಿತ್ತಾ? ತಂದೆಯ ಸಮಾನ ಆಗಬೇಕಲ್ಲವೇ? ಹಾಗಿದ್ದರೆ ಸಮಯ, ಸಂಕಲ್ಪ, ಶ್ವಾಸ ಬ್ರಹ್ಮ ಬಾಬಾರವರ ತರಹ ಇದೆಯಾ? ಚೆಕ್ ಮಾಡಿಕೊಳ್ಳಿ. ನನ್ನ ಪ್ರತಿ ಕರ್ಮ ಬ್ರಹ್ಮ ಬಾಬನ ಸಮಾನ ಕರ್ಮ ಮಾಡುತ್ತಿದ್ದೇನಾ? ಇಂದಿನಿಂದ ಸದಾ ನೆನಪಿಟ್ಟುಕೊಳ್ಳಿ, ಬಾಪ್ ಸಮಾನರಾಗಿ ಸಫಲವನ್ನು ಮಾಡಬೇಕು, ಸಫಲತಾ ಮೂರ್ತ ಆಗಲೇಬೇಕು. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ
ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ,
ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೆ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ ಹಾಯಾಗಿ ಮಲಗು ಜಾಣ ಮರಿಯೇ ನನ್ನ ಜಾಣ ಮರಿಯೇ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನುಗುತ್ತಾರೆ ಅಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಓಂ ಶಾಂತಿ ಸದಾ ಕಾಲಕ್ಕಾಗಿ ನಾನು ಸಫಲತಾ ಮೂರ್ತನಾಗಿದ್ದೇನೆ. क्या खूब है तकदीर हमारी, हमको प्रभु का प्यार मिला. क्या खूब है तकदीर हमारी, हमको प्रभु का प्यार मिला. जिसकी थी तलाश हमें उस साथी का संसार मिला. क्या खूब है तकदीर हमारी, हमको प्रभु का प्यार मिला. टूटे हुए थे दिल के तार, ज्ञान योग से किया श्रृंगार. ऐसा सरगम छेड़ा
गूंज उठा मेरा मन संसार, हर खड़ी हुई सांसें सुहानी है, ऐसा उपहार मिला। क्या खूब है तकदीर हमारी, हमको प्रभु का प्यार मिला। सामने है अपनी मंजिल, मिट गई है सारी मुश्किल, कह रहा है अब मेरा दिल, मिल गया अब हमको साहिल। चाहत थी जो युगों युगों की, वो मंजर का दीदार मिला। क्या खूब है तकदीर हमारी, हमको प्रभु का प्यार मिला। क्या खूब है तकदीर ಪ್ರಿಯ ಶಿವ್ ಬಾಬಾರವರು, ಬಾಬಾ ನಿಮಗೆ ಹೃದಯದ ಧನ್ಯವಾದಗಳು. ನನ್ನ ಜೀವನವನ್ನು ಬದಲಾಯಿಸಿಬಿಟ್ಟಿರಿ. ನನ್ನ ಸಂಕಲ್ಪ, ಸ್ವಭಾವ ಎಲ್ಲವನ್ನ ಬದಲಾಯಿಸಿಬಿಟ್ಟಿದ್ದೀರಿ. ನನ್ನ ಸಮಯ, ಸಂಕಲ್ಪ ಈಶ್ವರ್ಯ ಸೇವೆಯಲ್ಲಿ ಹಾಕಿ ಸಫಲವನ್ನು ಮಾಡಿದ್ದೀರಾ ಬಾಬಾ. ಈ ಥರ ಮಧುರ ಬಾಬನಿಗೆ ಬನ್ನಿ ಹೋಗೋಣ ನಮ್ಮ ಮನೆಯಾದ ಪರಮಧಾಮಕ್ಕೆ. ಮನಸ್ಸು ಬುದ್ಧಿ ವಿಮಾನದ ಮುಖಾಂತರ ಹಾರಿ ಹೋಗೋಣ ನಮ್ಮ ಮನೆಯ ಕಡೆಗೆ. ಹೃದಯದ ಎಲ್ಲ ಮಾತುಗಳನ್ನು ಬಾಬಾರವರ ಜೊತೆ ಹಂಚಿಕೊಳ್ಳೋಣ. ಹಾರಿ ಹೋಗೋಣ ಬಾಬಾವರ ಹತ್ತಿರ. ನಾವು ಬಾಬಾರವರ ಸನ್ಮುಖದಲ್ಲಿ ನಮ್ಮನ್ನು ನೋಡೋಣ, ಹೊಳೆಯುತ್ತಿರುವ ಆ ನಕ್ಷತ್ರವನ್ನು. ಮನಸ್ಸಿನ ಭಾವವನ್ನು ಬಾಬಾರವರ ಮುಂದೆ ಇಡ್ತಾ ಬಹಳ ಪ್ರೀತಿಯಿಂದ ಹೇಳೋಣ, ನನ್ನ ಬಾಬಾ, ಮಧುರ ಬಾಬಾ, ಓ ಪ್ರಿಯ ಬಾಬಾ, ಹೃದಯದಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ, ಕೋಟಿ ಕೋಟಿ ಧನ್ಯವಾದಗಳು. ನೀವು ನಮ್ಮನ್ನು ತನ್ನವರನ್ನಾಗಿ ಮಾಡಿ ಇಷ್ಟು ಖಜಾನೆಗಳನ್ನು ಕೊಟ್ಟು, ಬೇಹದ್ದಿನ ಪ್ರೀತಿಯನ್ನು ಕೊಟ್ಟು, ಇಷ್ಟು ಶಕ್ತಿಗಳನ್ನು ಗುಣಗಳನ್ನು ಕೊಟ್ಟು ನನ್ನ ಆತ್ಮನನ್ನು ಪರಿಪೂರ್ಣನನ್ನಾಗಿ ಮಾಡಿದ್ದೀರಾ ಬಾಬಾ. ಎಲ್ಲದರಿಂದ ಸಂಪನ್ನರನ್ನಾಗಿ ಮಾಡಿದ್ದೀರಾ ಬಾಬಾ. ಮಧುರ ಬಾಬಾ, ನಿಮ್ಮ ಎಷ್ಟು ಗುಣಗಾನ ಮಾಡಿದರೂ, ಮಹಿಮೆಯನ್ನು ಮಾಡಿದರೂ ಕಡಿಮೆ. ಎಷ್ಟು ದಯೆಯನ್ನು ತೋರಿಸಿದ್ದೀರಾ ಬಾಬಾ ನನ್ನ ಮೇಲೆ. ಅನುಭವ ಮಾಡಿ ಹೇಗೆ ಅವ್ಯಕ್ತ ಶಬ್ದದಲ್ಲಿ ಬಾಬಾ ಏನೋ ನನಗೆ ಹೇಳುತ್ತಿದ್ದಾರೆ. ಬಾಬಾರವರ ಮನಸ್ಸಿನ ಭಾವವನ್ನು
ಅರ್ಥ ಮಾಡಿಕೊಳ್ಳಲು ತಮ್ಮನ್ನು ತಾವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನುಭವ ಮಾಡಿ. ಹೇಗೆ ಬಾಬಾ ಹೇಳುತ್ತಿದ್ದಾರೆ ಮಕ್ಕಳೇ, ಸಫಲತೆ ನಿಮ್ಮ ಕೊರಳಿನ ಹಾರವಾಗಿದೆ. ನಿಮಗಾಗಿ ಈ ಸಫಲತೆ ತಂದೆಯ ಆಸ್ತಿಯಾಗಿದೆ. ಏನು ಬಾಬಾರವರದಾಗಿದೆ ಅದು ನಿಮ್ಮದಾಗಿದೆ. ಇಂದು ಬಾಬಾ ತಮ್ಮ ಎಲ್ಲವನ್ನ ನಮಗೆ ಕೊಟ್ಟು ನಮ್ಮ ಸರ್ವಸ್ವವನ್ನು ತೆಗೆದುಕೊಳ್ಳಲು ಬಾಬಾ ಇಂದು ತಯಾರಾಗಿದ್ದಾರೆ. ಹೇ ಪ್ರಿಯ ಆತ್ಮರೇ, ಈ ಸಮಯ ಪುನಃ ಬರೋದಿಲ್ಲ. ಏನೆಲ್ಲ ನೀವು ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬೇಕು ಎಂದು ತೆಗೆದುಕೊಳ್ಳಿ. ಭೋಲಾನಾಥ ತಂದೆಯ ಭಂಡಾರ ಇಂದು ತೆರೆಯಲ್ಪಟ್ಟಿದೆ. ನೆನಪು ಮಾಡಿ, ಬಾಬಾರವರ ಏನೆಲ್ಲ ಖಜಾನೆಗಳಿವೆ, ಜ್ಞಾನ, ಗುಣ, ಶಕ್ತಿಗಳು, ಸುಖ, ಶಾಂತಿ, ಆನಂದ, ಪ್ರೇಮ, ಮುಕ್ತಿ, ಜೀವನ್ಮುಕ್ತಿ, ಎಷ್ಟು ಖಜಾನೆಗಳ ಭಂಡಾರ ಇದೆ ಬಾಬಾ. ಅನುಭವ ಮಾಡಿ. ಈ ಎಲ್ಲ ಖಜಾನೆಗಳ ಮೇಲೆ ನನ್ನ ಅಧಿಕಾರವಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಎಲ್ಲ ಖಜಾನೆಗಳ ಪ್ರಾಪ್ತಿಗಳಿಂದ ಸ್ವಯಂವನ್ನು ಸಂಪೂರ್ಣರಾಗುವಂಥ ಅನುಭವ ಮಾಡಿ.
ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಪರಿಪೂರ್ಣರಾಗಿ ವಾಪಸ್ ಸ್ಥೂಲ ವತನದ ಕಡೆ ನೆನಪಿಗೆ ಮಾಡಿ. ಈ ಈಶ್ವರ್ಯ ಮಹಾವಾಕ್ಯ ಬಾಬಾರವರು ಹೇಳಿದರು, ಎಷ್ಟು ಖಜಾನೆಗಳನ್ನು ಹಂಚುತ್ತೀರಾ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಎಷ್ಟು ಸಫಲ ಮಾಡುತ್ತೀರಾ ಅಷ್ಟು ಸಫಲತಾ ಮೂರ್ತಿಗಳಾಗಿ ಬಿಡುತ್ತೀರಾ. ಬಾಬಾರವರು ನಮ್ಮನ್ನು ವಿಶ್ವದ ಕಲ್ಯಾಣಕ್ಕಾಗಿ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಈಗ ಈ ಗ್ಲೋಬದ ಮೇಲೆ ಕುಳಿತು ಇಡೀ ಸಂಸಾರದ ಆತ್ಮಗಳಿಗೆ ಈ ಖಜಾನೆಗಳಿಂದ ಪರಿಪೂರ್ಣರನ್ನಾಗಿ ಮಾಡೋಣ. ವಿಚಾರ ಮಾಡಿ, ಎಷ್ಟು ಹಂಚುತ್ತೀರೋ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ನಮ್ಮ ಸ್ವಮಾನವನ್ನು ಸ್ಮೃತಿಗೆ ತಂದುಕೊಳ್ಳೋಣ. ನಾನು ವಿಶ್ವದ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ವಿಶ್ವದ ಆಧಾರ ಉದ್ಧಾರ ಮೂರ್ತಿಯಾಗಿದ್ದೇನೆ. ಬಾಬಾರವರಿಂದ ಸಿಕ್ಕ ಎಲ್ಲ ಖಜಾನೆಗಳನ್ನು ನಾನು ಎಲ್ಲರಿಗೂ ಹಂಚಬೇಕಾಗಿದೆ. ಎಲ್ಲರ ಕಲ್ಯಾಣವನ್ನು ನಾನು ಮಾಡಬೇಕಾಗಿದೆ. ಎಲ್ಲರನ್ನ ಪರಿಪೂರ್ಣರನ್ನಾಗಿ ಮಾಡಬೇಕಾಗಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಥರ ಅನುಭವ ಮಾಡಿ ನನ್ನ ಮೇಲೆ ಬಾಬಾರವರ ಸರ್ವ ಖಜಾನೆಗಳ ಮಳೆ ಸುರಿಯುತ್ತಿದೆ. ನನ್ನ ಆತ್ಮದಿಂದ ಹೊರಟು ಇಡೀ ವಿಶ್ವದ ಆತ್ಮಗಳಿಗೆ ಬಾಬಾರವರ ಶಕ್ತಿ ಖಜಾನೆಗಳು ತಲುಪುತ್ತಿದೆ. ಇಡೀ ವಿಶ್ವದ ಆತ್ಮಗಳು ಪರಿಪೂರ್ಣರಾಗುತ್ತಿದ್ದಾರೆ. ಎಲ್ಲರ ಶುದ್ಧ ಮನೋಕಾಮನೆಗಳು ಪೂರ್ಣ ಹೋಗುತ್ತಿದೆ. ಬಾಬಾರವರಿಂದ ಸಿಕ್ಕ ವರದಾನ ಖಜಾನೆಗಳನ್ನು ಪಡೆದುಕೊಂಡು ಇಡೀ ಪ್ರಪಂಚದ ಆತ್ಮಗಳು ತೃಪ್ತರಾಗುತ್ತಿದ್ದಾರೆ.
ಈ ಕೋಟ್ಯಾಂತರ ಆತ್ಮಗಳ ಆಶೀರ್ವಾದ ನನಗೆ ಸಿಗುತ್ತಿದೆ. ಈ ಆಶೀರ್ವಾದ ನನಗೆ ಹಗುರತೆಯ ಅನುಭವವನ್ನು ಮಾಡಿಸುತ್ತಿದೆ. ನಾನು ಇದನ್ನೇ ಅನುಭವ ಮಾಡುತ್ತಿದ್ದೇನೆ. ಎಷ್ಟು ಈಶ್ವರ್ಯ ಖಜಾನೆಗಳು, ಎಷ್ಟು ನಾನು ಸಫಲ ಮಾಡಿದ್ದೇನೆ. ಅಷ್ಟೇ ನಾನು ಆತ್ಮ ಸಫಲತಾ ಮೂರ್ತಿಯಾಗುತ್ತಿದ್ದೇನೆ. इस युग के मेहताओं को सदा स्मृति में रखो। असंभव संभव होना ही है, क्योंकि ये युग सफलता का युग है। असंभव संभव होने का युग है। ब्राह्मण की जन्म पत्री में सफलता उसका जन्म सिद्ध अधिकार है। ಅವ್ಯಕ್ತ ಬಾಬ್ ದಾದಾರವರು ಮಹಾವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಸಫಲತಾ ಮೂರ್ತಿಯಾಗಿ ಸಮಯ, ಶ್ವಾಸ, ಖಜಾನೆ, ಶಕ್ತಿ, ಗುಣಗಳನ್ನು ಸಫಲ ಮಾಡಿದ್ದೀರಾ? ಯಾಕಂದರೆ ಈ ಸಫಲತೆಯೇ ನಮ್ಮ ಭವಿಷ್ಯವಾಗಿ ಬಿಡುತ್ತದೆ. ಈ ಜನ್ಮದ ಸಫಲತೆ 21 ಜನ್ಮಕ್ಕಾಗಿ ನಮಗೆ ಭವಿಷ್ಯವಾಗಿ ಬಿಡುತ್ತದೆ. ಈಶ್ವರ್ಯ ಮಹಾವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ಈಗ ಸಮಯ ಸಫಲ ಮಾಡುತ್ತೀರೋ, ಭವಿಷ್ಯದಲ್ಲಿ ನಿಮಗೆ ಪೂರ್ತಿ ಸಮಯ ರಾಜ್ಯಭಾಗ್ಯ ಸಿಕ್ಕಿಬಿಡುತ್ತದೆ. ಒಂದು ವೇಳೆ ಶ್ವಾಸವನ್ನು ಸಫಲ ಮಾಡ್ತೀರಾ ಎಂದರೆ, ಅರ್ಥಾತ್ ಶ್ವಾಸ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಭವಿಷ್ಯ 21 ಜನ್ಮಕ್ಕಾಗಿ ಸದಾ ಸ್ವಸ್ಥರಾಗಿ ಬಿಡುತ್ತೀರಾ. ಎಂದೂ ಸಹ ಆರೋಗ್ಯದಲ್ಲಿ ಬಲಹೀನತೆ ಬರುವುದಿಲ್ಲ. ಯಾವುದೆಲ್ಲ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ, ಎಲ್ಲದಕ್ಕಿಂತ ಮೊದಲ ಖಜಾನೆ ಜ್ಞಾನವಾಗಿದೆ. ಎಷ್ಟು ಜ್ಞಾನ ಖಜಾನೆಯನ್ನು ಸಫಲ ಮಾಡುತ್ತೀರೋ, ಎಷ್ಟು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರೋ, ಭವಿಷ್ಯದಲ್ಲಿ ನಿಮ್ಮ ರಾಜ್ಯವನ್ನು ಅಖಂಡ, ಅಚಲ, ಅಡೂಲರಾಗಿ ನಡೆಸುತ್ತೀರಾ.
ಯಾವುದೇ ತರಹದ ವಿಘ್ನಗಳು ಬರುವುದಿಲ್ಲ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ಸಫಲತಾ ಮೂರ್ತಿಯಾಗಿ ಬಿಡುತ್ತೀರಾ. ಯಾರು ಸಫಲತಾ ಮೂರ್ತಿಯಾಗಿದ್ದಾರೆ ಅವರು ತಮ್ಮ ಪ್ರತಿ ಅನ್ಯರ ಪ್ರತಿ ಸಫಲತೆಯನ್ನು ಬಯಸುತ್ತಾರೆ. ಈ ಸಫಲತೆ ಭವಿಷ್ಯದಲ್ಲಿ ನಮಗೆ ಯಾವುದೇ ತರಹದ ಕಡಿಮೆಗಳು ಅನುಭವಕ್ಕೆ ಬರುವುದಿಲ್ಲ. ನಮ್ಮ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ನೀವು ಅಧಿಕಾರಿಯಾಗಿ ಬಿಡುತ್ತೀರಾ. ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಒಂದು ಶ್ವಾಸ ಸಂಕಲ್ಪವನ್ನು ಜಮಾ ಮಾಡಿಕೊಳ್ಳಲೇಬೇಕು. ಇದು ಅತಿ ಸಣ್ಣದಾದ ಜನ್ಮವಾಗಿದೆ. ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಮಾಡುವುದಕ್ಕೆ ಆಧಾರ ಈ ಯುಗವಾಗಿದೆ, ಈ ಜನ್ಮವಾಗಿದೆ. ಹೇಗೆ ಬಾಬಾರವರು ಹೇಳುತ್ತಾರೆ, ನೀವು ಜನ್ಮವನ್ನು ಸಫಲತೆ ಮಾಡಿಕೊಳ್ಳಬೇಕಾದರೆ ಪೂರ್ತಿ ಇದು ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಆಧಾರ ಆಗಲಿಕ್ಕೆ ಇದೇ ಜನ್ಮವಾಗಿದೆ. ಹೇಗೆ ಬಾಬಾರವರು ಮಾಡಿದ್ರು, ಬಾಬಾರವರ ಸಮಾನ ಆಗುವಂಥ ಲಕ್ಷ್ಯವಿದೆ. ಅವರನ್ನು ಪೂರ್ಣವಾಗಿ ಫಾಲೋ ಮಾಡಬೇಕಾಗಿದೆ. ಬಾಬಾರವರನ್ನು ಫಾಲೋ ಮಾಡುವಂತಹ ಮಂತ್ರ ಸಫಲರಾಗಿ ಸಫಲತಾ ಮೂರ್ತರಾಗಿ ಇದೇ ಮಂತ್ರವಾಗಿದೆ. ಯಾವುದೆಲ್ಲ ಸಂಕಲ್ಪವನ್ನು ಮಾಡುತ್ತೀರಾ ಚೆಕಿಂಗ್ ಮಾಡಿಕೊಳ್ಳಿ. ಇದು ಬ್ರಹ್ಮಬಾಬನ ಸಂಕಲ್ಪವಾಗಿತ್ತಾ? ತಂದೆಯ ಸಮಾನ ಆಗಬೇಕಲ್ಲವೇ? ಹಾಗಿದ್ದರೆ ಸಮಯ, ಸಂಕಲ್ಪ, ಶ್ವಾಸ ಬ್ರಹ್ಮಬಾಬಾರವರ ತರಹ ಇದೆಯಾ? ಚೆಕ್ ಮಾಡಿಕೊಳ್ಳಿ. ನನ್ನ ಪ್ರತಿ ಕರ್ಮ ಬ್ರಹ್ಮಬಾಬನ ಸಮಾನ ಕರ್ಮ ಮಾಡುತ್ತಿದ್ದೇನಾ? ಇಂದಿನಿಂದ ಸದಾ ನೆನಪಿಟ್ಟುಕೊಳ್ಳಿ, ಬಾಪ್ ಸಮಾನರಾಗಿ ಸಫಲವನ್ನು ಮಾಡಬೇಕು, ಸಫಲತಾ ಮೂರ್ತ ಆಗಲೇಬೇಕು. ಮುದ್ದು ಕಂದ ಮುದ್ದು ಕಂದ
ಮುದ್ದು ಕಂದ ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ. ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ. ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂತ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ. ನನ್ನೊಬ್ಬನನ್ನೇ ನೀನು ನೆನಪು ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ ಮುದ್ದು ಕಂದ.
ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನಾಡೋ ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ. ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಆ ದೇವ ನಮಗಾಗಿ ತಂದ ಸಿರಿಯೇ, ಈ ಮನೆಯ ಸೌಭಾಗ್ಯ ನಿನ್ನ ನಗೆಯೇ. ಅಳಲೇನು ಚಂದ ನನ್ನ ಪುಟ್ಟ ದೊರೆಯೇ, ಹಾಯಾಗಿ ಮಲಗು ಜಾಣ ಮರಿಯೇ, ನನ್ನ ಜಾಣ ಮರಿಯೇ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ, ನೋಡು ಎಂಥ ಚಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಓಂ ಶಾಂತಿ. ಸದಾ ಕಾಲಕ್ಕಾಗಿ ನಾನು ಸಫಲತಾ ಮೂರ್ತನಾಗಿದ್ದೇನೆ. खूब है तकदीर हमारी, हमको प्रभु का प्यार मिला। क्या खूब है तकदीर हमारी, हमको प्रभु का प्यार मिला। जिसकी थी तलाश हमें उस साथी का संसार मिला। क्या खूब है तकदीर हमारी, हमको प्रभु का प्यार मिला। टूटे हुए थे दिल के तार, ज्ञान योग से किया
श्रृंगार, ऐसा सरगम छेड़ा प्रेम का, गूंज उठा मेरा मन संसार। हर खड़ी हुई सांसें सुहानी है, ऐसा उपहार मिला। क्या खूब है तकदीर हमारी, हमको प्रभु का प्यार मिला। सामने है अपनी मंजिल, मिट गई है सारी मुश्किल। कह रहा है अब मेरा दिल, मिल गया अब हमको साहिल। चाहत थी जो युगों युगों की, वो मंजर का दीदार मिला। क्या खूब है तकदीर हमारी, हमको प्रभु का प्यार मिला। क्या खूब है तकदीर ಪ್ರಿಯ ಶಿವ್ ಬಾಬಾರವರು, ಬಾಬಾ ನಿಮಗೆ ಹೃದಯದ ಧನ್ಯವಾದಗಳು. ನನ್ನ ಜೀವನವನ್ನು ಬದಲಾಯಿಸಿಬಿಟ್ಟಿರಿ. ನನ್ನ ಸಂಕಲ್ಪ, ಸ್ವಭಾವ ಎಲ್ಲವನ್ನ ಬದಲಾಯಿಸಿಬಿಟ್ಟಿದ್ದೀರಿ. ನನ್ನ ಸಮಯ, ಸಂಕಲ್ಪ ಈಶ್ವರ್ಯ ಸೇವೆಯಲ್ಲಿ ಹಾಕಿ ಸಫಲವನ್ನು ಮಾಡಿದ್ದೀರಾ ಬಾಬಾ. ಈ ಥರ ಮಧುರ ಬಾಬನಿಗೆ ಬನ್ನಿ ಹೋಗೋಣ ನಮ್ಮ ಮನೆಯಾದ ಪರಮಧಾಮಕ್ಕೆ. ಮನಸ್ಸು ಬುದ್ಧಿ ವಿಮಾನದ ಮುಖಾಂತರ ಹಾರಿ ಹೋಗೋಣ ನಮ್ಮ ಮನೆಯ ಕಡೆಗೆ. ಹೃದಯದ ಎಲ್ಲ ಮಾತುಗಳನ್ನು ಬಾಬಾರವರ ಜೊತೆ ಹಂಚಿಕೊಳ್ಳೋಣ. ಹಾರಿ ಹೋಗೋಣ ಬಾಬಾವರ ಹತ್ತಿರ. ನಾವು ಬಾಬಾರವರ ಸನ್ಮುಖದಲ್ಲಿ ನಮ್ಮನ್ನು ನೋಡೋಣ, ಹೊಳೆಯುತ್ತಿರುವ ಆ ನಕ್ಷತ್ರವನ್ನು. ಮನಸ್ಸಿನ ಭಾವವನ್ನು ಬಾಬಾರವರ ಮುಂದೆ ಇಡ್ತಾ ಬಹಳ ಪ್ರೀತಿಯಿಂದ ಹೇಳೋಣ, ನನ್ನ ಬಾಬಾ, ಮಧುರ ಬಾಬಾ, ಓ ಪ್ರಿಯ ಬಾಬಾ, ಹೃದಯದಿಂದ ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ, ಕೋಟಿ ಕೋಟಿ ಧನ್ಯವಾದಗಳು. ನೀವು ನಮ್ಮನ್ನು ತನ್ನವರನ್ನಾಗಿ ಮಾಡಿ ಇಷ್ಟು ಖಜಾನೆಗಳನ್ನು ಕೊಟ್ಟು, ಬೇಹದ್ದಿನ ಪ್ರೀತಿಯನ್ನು ಕೊಟ್ಟು, ಇಷ್ಟು ಶಕ್ತಿಗಳನ್ನು ಗುಣಗಳನ್ನು ಕೊಟ್ಟು ನನ್ನ ಆತ್ಮನನ್ನು ಪರಿಪೂರ್ಣನನ್ನಾಗಿ ಮಾಡಿದ್ದೀರಾ ಬಾಬಾ. ಎಲ್ಲದರಿಂದ ಸಂಪನ್ನರನ್ನಾಗಿ ಮಾಡಿದ್ದೀರಾ ಬಾಬಾ. ಮಧುರ ಬಾಬಾ, ನಿಮ್ಮ ಎಷ್ಟು ಗುಣಗಾನ ಮಾಡಿದರೂ, ಮಹಿಮೆಯನ್ನು ಮಾಡಿದರೂ ಕಡಿಮೆ. ಎಷ್ಟು ದಯೆಯನ್ನು ತೋರಿಸಿದ್ದೀರಾ ಬಾಬಾ ನನ್ನ ಮೇಲೆ. ಅನುಭವ ಮಾಡಿ ಹೇಗೆ ಅವ್ಯಕ್ತ ಶಬ್ದದಲ್ಲಿ
ಬಾಬಾ ಏನೋ ನನಗೆ ಹೇಳುತ್ತಿದ್ದಾರೆ. ಬಾಬಾರವರ ಮನಸ್ಸಿನ ಭಾವವನ್ನು ಅರ್ಥ ಮಾಡಿಕೊಳ್ಳಲು ತಮ್ಮನ್ನು ತಾವು ಮನ್ಮನಾಭವ ಸ್ಥಿತಿಯಲ್ಲಿ ಸ್ಥಿತರಾಗಿ ಅನುಭವ ಮಾಡಿ. ಹೇಗೆ ಬಾಬಾ ಹೇಳುತ್ತಿದ್ದಾರೆ, ಮಕ್ಕಳೇ, ಸಫಲತೆ ನಿಮ್ಮ ಕೊರಳಿನ ಹಾರವಾಗಿದೆ. ನಿಮಗಾಗಿ ಈ ಸಫಲತೆ ತಂದೆಯ ಆಸ್ತಿಯಾಗಿದೆ. ಏನು ಬಾಬಾರವರದಾಗಿದೆ ಅದು ನಿಮ್ಮದಾಗಿದೆ. ಇಂದು ಬಾಬಾ ತಮ್ಮ ಎಲ್ಲವನ್ನ ನಮಗೆ ಕೊಟ್ಟು ನಮ್ಮ ಸರ್ವಸ್ವವನ್ನು ತೆಗೆದುಕೊಳ್ಳಲು ಬಾಬಾ ಇಂದು ತಯಾರಾಗಿದ್ದಾರೆ. ಹೇ ಪ್ರಿಯ ಆತ್ಮರೇ, ಈ ಸಮಯ ಪುನಃ ಬರೋದಿಲ್ಲ. ಏನೆಲ್ಲ ನೀವು ತೆಗೆದುಕೊಳ್ಳಬೇಕು, ಎಷ್ಟು ತೆಗೆದುಕೊಳ್ಳಬೇಕು ಎಂದು ತೆಗೆದುಕೊಳ್ಳಿ. ಭೋಲಾನಾಥ ತಂದೆಯ ಭಂಡಾರ ಇಂದು ತೆರೆಯಲ್ಪಟ್ಟಿದೆ. ನೆನಪು ಮಾಡಿ, ಬಾಬಾರವರ ಏನೆಲ್ಲ ಖಜಾನೆಗಳಿವೆ, ಜ್ಞಾನ, ಗುಣ, ಶಕ್ತಿಗಳು, ಸುಖ, ಶಾಂತಿ, ಆನಂದ, ಪ್ರೇಮ, ಮುಕ್ತಿ, ಜೀವನ್ಮುಕ್ತಿ, ಎಷ್ಟು ಖಜಾನೆಗಳ ಭಂಡಾರ ಇದೆ ಬಾಬಾ. ಅನುಭವ ಮಾಡಿ. ಈ ಎಲ್ಲ ಖಜಾನೆಗಳ ಮೇಲೆ ನನ್ನ ಅಧಿಕಾರವಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಎಲ್ಲ ಖಜಾನೆಗಳ ಪ್ರಾಪ್ತಿಗಳಿಂದ ಸ್ವಯಂವನ್ನು ಸಂಪೂರ್ಣರಾಗುವಂಥ ಅನುಭವ ಮಾಡಿ.
ತಂದೆಯ ಸಮಾನ ಸರ್ವ ಖಜಾನೆಗಳಿಂದ ಪರಿಪೂರ್ಣರಾಗಿ ವಾಪಸ್ ಸ್ಥೂಲ ವತನದ ಕಡೆ ನೆನಪಿಗೆ ಮಾಡಿ. ಈ ಈಶ್ವರ್ಯ ಮಹಾವಾಕ್ಯ ಬಾಬಾರವರು ಹೇಳಿದರು, ಎಷ್ಟು ಖಜಾನೆಗಳನ್ನು ಹಂಚುತ್ತೀರಾ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ಎಷ್ಟು ಸಫಲ ಮಾಡುತ್ತೀರಾ ಅಷ್ಟು ಸಫಲತಾ ಮೂರ್ತಿಗಳಾಗಿ ಬಿಡುತ್ತೀರಾ. ಬಾಬಾರವರು ನಮ್ಮನ್ನು ವಿಶ್ವದ ಕಲ್ಯಾಣಕ್ಕಾಗಿ ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಈಗ ಈ ಗ್ಲೋಬದ ಮೇಲೆ ಕುಳಿತು ಇಡೀ ಸಂಸಾರದ ಆತ್ಮಗಳಿಗೆ ಈ ಖಜಾನೆಗಳಿಂದ ಪರಿಪೂರ್ಣರನ್ನಾಗಿ ಮಾಡೋಣ. ವಿಚಾರ ಮಾಡಿ, ಎಷ್ಟು ಹಂಚುತ್ತೀರೋ ಅಷ್ಟು ಹೆಚ್ಚಾಗುತ್ತಾ ಹೋಗುತ್ತದೆ. ನಮ್ಮ ಸ್ವಮಾನವನ್ನು ಸ್ಮೃತಿಗೆ ತಂದುಕೊಳ್ಳೋಣ. ನಾನು ವಿಶ್ವದ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ವಿಶ್ವದ ಆಧಾರ ಉದ್ಧಾರ ಮೂರ್ತಿಯಾಗಿದ್ದೇನೆ. ಬಾಬಾರವರಿಂದ ಸಿಕ್ಕ ಎಲ್ಲ ಖಜಾನೆಗಳನ್ನು ನಾನು ಎಲ್ಲರಿಗೂ ಹಂಚಬೇಕಾಗಿದೆ. ಎಲ್ಲರ ಕಲ್ಯಾಣವನ್ನು ನಾನು ಮಾಡಬೇಕಾಗಿದೆ. ಎಲ್ಲರನ್ನ ಪರಿಪೂರ್ಣರನ್ನಾಗಿ ಮಾಡಬೇಕಾಗಿದೆ. ಕೆಲವು ಕ್ಷಣಕ್ಕೋಸ್ಕರ ಈ ಥರ ಅನುಭವ ಮಾಡಿ ನನ್ನ ಮೇಲೆ ಬಾಬಾರವರ ಸರ್ವ ಖಜಾನೆಗಳ ಮಳೆ ಸುರಿಯುತ್ತಿದೆ. ನನ್ನ ಆತ್ಮದಿಂದ ಹೊರಟು ಇಡೀ ವಿಶ್ವದ ಆತ್ಮಗಳಿಗೆ ಬಾಬಾರವರ ಶಕ್ತಿ ಖಜಾನೆಗಳು ತಲುಪುತ್ತಿದೆ. ಇಡೀ ವಿಶ್ವದ ಆತ್ಮಗಳು ಪರಿಪೂರ್ಣರಾಗುತ್ತಿದ್ದಾರೆ. ಎಲ್ಲರ ಶುದ್ಧ ಮನೋಕಾಮನೆಗಳು ಪೂರ್ಣ ಹೋಗುತ್ತಿದೆ. ಬಾಬಾರವರಿಂದ ಸಿಕ್ಕ ವರದಾನ ಖಜಾನೆಗಳನ್ನು ಪಡೆದುಕೊಂಡು ಇಡೀ ಪ್ರಪಂಚದ ಆತ್ಮಗಳು ತೃಪ್ತರಾಗುತ್ತಿದ್ದಾರೆ.
ಈ ಕೋಟ್ಯಾಂತರ ಆತ್ಮಗಳ ಆಶೀರ್ವಾದ ನನಗೆ ಸಿಗುತ್ತಿದೆ. ಈ ಆಶೀರ್ವಾದ ನನಗೆ ಹಗುರತೆಯ ಅನುಭವವನ್ನು ಮಾಡಿಸುತ್ತಿದೆ. ನಾನು ಇದನ್ನೇ ಅನುಭವ ಮಾಡುತ್ತಿದ್ದೇನೆ. ಎಷ್ಟು ಈಶ್ವರ್ಯ ಖಜಾನೆಗಳು, ಎಷ್ಟು ನಾನು ಸಫಲ ಮಾಡಿದ್ದೇನೆ. ಅಷ್ಟೇ ನಾನು ಆತ್ಮ ಸಫಲತಾ ಮೂರ್ತಿಯಾಗುತ್ತಿದ್ದೇನೆ. इस युग की मेहनतों को सदा स्मृति में रखो। असंभव संभव होना ही है, क्योंकि ये युग सफलता का युग है। असंभव संभव होने का युग है। ब्राह्मण की जन्म पत्री में सफलता उसका जन्म सिद्ध अधिकार है। ಅವ್ಯಕ್ತ ಬಾಬ್ ದಾದಾರವರು ಮಹಾವಾಕ್ಯದಲ್ಲಿ ಹೇಳಿಬಿಟ್ಟಿದ್ದಾರೆ, ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿ. ಸಫಲತಾ ಮೂರ್ತಿಯಾಗಿ ಸಮಯ, ಶ್ವಾಸ, ಖಜಾನೆ, ಶಕ್ತಿ, ಗುಣಗಳನ್ನು ಸಫಲ ಮಾಡಿದ್ದೀರಾ? ಯಾಕಂದರೆ ಈ ಸಫಲತೆಯೇ ನಮ್ಮ ಭವಿಷ್ಯವಾಗಿ ಬಿಡುತ್ತದೆ. ಈ ಜನ್ಮದ ಸಫಲತೆ 21 ಜನ್ಮಕ್ಕಾಗಿ ನಮಗೆ ಭವಿಷ್ಯವಾಗಿ ಬಿಡುತ್ತದೆ. ಈಶ್ವರ್ಯ ಮಹಾವಾಕ್ಯದಲ್ಲಿ ಸ್ಪಷ್ಟವಾಗಿದೆ, ಈಗ ಸಮಯ ಸಫಲ ಮಾಡುತ್ತೀರೋ, ಭವಿಷ್ಯದಲ್ಲಿ ನಿಮಗೆ ಪೂರ್ತಿ ಸಮಯ ರಾಜ್ಯಭಾಗ್ಯ ಸಿಕ್ಕಿಬಿಡುತ್ತದೆ. ಒಂದು ವೇಳೆ ಶ್ವಾಸವನ್ನು ಸಫಲ ಮಾಡ್ತೀರಾ ಎಂದರೆ, ಅರ್ಥಾತ್ ಶ್ವಾಸ ನೀವು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ಭವಿಷ್ಯ 21 ಜನ್ಮಕ್ಕಾಗಿ ಸದಾ ಸ್ವಸ್ಥರಾಗಿ ಬಿಡುತ್ತೀರಾ. ಎಂದೂ ಸಹ ಆರೋಗ್ಯದಲ್ಲಿ ಬಲಹೀನತೆ ಬರುವುದಿಲ್ಲ. ಯಾವುದೆಲ್ಲ ಖಜಾನೆಯನ್ನು ಜಮಾ ಮಾಡಿಕೊಳ್ಳುತ್ತೀರಾ, ಎಲ್ಲದಕ್ಕಿಂತ ಮೊದಲ ಖಜಾನೆ ಜ್ಞಾನವಾಗಿದೆ. ಎಷ್ಟು ಜ್ಞಾನ ಖಜಾನೆಯನ್ನು ಸಫಲ ಮಾಡುತ್ತೀರೋ, ಎಷ್ಟು ಜ್ಞಾನವನ್ನು ತಿಳಿದುಕೊಳ್ಳುತ್ತೀರೋ, ಭವಿಷ್ಯದಲ್ಲಿ ನಿಮ್ಮ ರಾಜ್ಯವನ್ನು ಅಖಂಡ, ಅಚಲ, ಅಡೂಲರಾಗಿ ನಡೆಸುತ್ತೀರಾ.
ಯಾವುದೇ ತರಹದ ವಿಘ್ನಗಳು ಬರುವುದಿಲ್ಲ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ಸಫಲತಾ ಮೂರ್ತಿಯಾಗಿ ಬಿಡುತ್ತೀರಾ. ಯಾರು ಸಫಲತಾ ಮೂರ್ತಿಯಾಗಿದ್ದಾರೆ ಅವರು ತಮ್ಮ ಪ್ರತಿ ಅನ್ಯರ ಪ್ರತಿ ಸಫಲತೆಯನ್ನು ಬಯಸುತ್ತಾರೆ. ಈ ಸಫಲತೆ ಭವಿಷ್ಯದಲ್ಲಿ ನಮಗೆ ಯಾವುದೇ ತರಹದ ಕಡಿಮೆಗಳು ಅನುಭವಕ್ಕೆ ಬರುವುದಿಲ್ಲ. ನಮ್ಮ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನ. ಇದೇ ತರಹ ಒಂದು ಜನ್ಮವನ್ನು ಸಫಲ ಮಾಡುತ್ತೀರಾ ಎಂದರೆ ಅನೇಕ ಜನ್ಮಗಳಲ್ಲಿ ನೀವು ಅಧಿಕಾರಿಯಾಗಿ ಬಿಡುತ್ತೀರಾ. ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ಒಂದು ಶ್ವಾಸ ಸಂಕಲ್ಪವನ್ನು ಜಮಾ ಮಾಡಿಕೊಳ್ಳಲೇಬೇಕು. ಇದು ಅತಿ ಸಣ್ಣದಾದ ಜನ್ಮವಾಗಿದೆ. ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಮಾಡುವುದಕ್ಕೆ ಆಧಾರ ಈ ಯುಗವಾಗಿದೆ, ಈ ಜನ್ಮವಾಗಿದೆ. ಹೇಗೆ ಬಾಬಾರವರು ಹೇಳುತ್ತಾರೆ, ನೀವು ಜನ್ಮವನ್ನು ಸಫಲತೆ ಮಾಡಿಕೊಳ್ಳಬೇಕಾದರೆ ಪೂರ್ತಿ ಇದು ಫಲದ ಸಮಯವಾಗಿದೆ. 21 ಜನ್ಮಕ್ಕಾಗಿ ಬ್ರಹ್ಮ ಬಾಬನ ಸಮಾನ ಆಧಾರ ಆಗಲಿಕ್ಕೆ ಇದೇ ಜನ್ಮವಾಗಿದೆ. ಹೇಗೆ ಬಾಬಾರವರು ಮಾಡಿದ್ರು, ಬಾಬಾರವರ ಸಮಾನ ಆಗುವಂಥ ಲಕ್ಷ್ಯವಿದೆ. ಅವರನ್ನು ಪೂರ್ಣವಾಗಿ ಫಾಲೋ ಮಾಡಬೇಕಾಗಿದೆ. ಬಾಬಾರವರನ್ನು ಫಾಲೋ ಮಾಡುವಂತಹ ಮಂತ್ರ ಸಫಲರಾಗಿ ಸಫಲತಾ ಮೂರ್ತರಾಗಿ ಇದೇ ಮಂತ್ರವಾಗಿದೆ. ಯಾವುದೆಲ್ಲ ಸಂಕಲ್ಪವನ್ನು ಮಾಡುತ್ತೀರಾ ಚೆಕಿಂಗ್ ಮಾಡಿಕೊಳ್ಳಿ. ಇದು ಬ್ರಹ್ಮಬಾಬನ ಸಂಕಲ್ಪವಾಗಿತ್ತಾ? ತಂದೆಯ ಸಮಾನ ಆಗಬೇಕಲ್ಲವೇ? ಹಾಗಿದ್ದರೆ ಸಮಯ, ಸಂಕಲ್ಪ, ಶ್ವಾಸ ಬ್ರಹ್ಮ ಬಾಬಾರವರ ತರಹ ಇದೆಯಾ? ಚೆಕ್ ಮಾಡಿಕೊಳ್ಳಿ. ನನ್ನ ಪ್ರತಿ ಕರ್ಮ ಬ್ರಹ್ಮ ಬಾಬನ ಸಮಾನ ಕರ್ಮ ಮಾಡುತ್ತಿದ್ದೇನಾ? ಇಂದಿನಿಂದ ಸದಾ ನೆನಪಿಟ್ಟುಕೊಳ್ಳಿ, ಬಾಪ್ ಸಮಾನರಾಗಿ ಸಫಲವನ್ನು ಮಾಡಬೇಕು, ಸಫಲತಾ ಮೂರ್ತ ಆಗಲೇಬೇಕು. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ
ಮಾಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ, ಬೇರಾರು ಇಲ್ಲ ನಿನಗೆ ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ಅಮೃತ ವೇಳೆಯಲ್ಲಿ ಎದ್ದು ಕೂಡು ಕಂದ, ತಂದೆಯಾದ ನನ್ನ ಜೊತೆ ಮಾತನಾಡು ಕಂದ. ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ, ದೇಹಾಭಿಮಾನವನ್ನು ಬಿಟ್ಟು ಬಿಡು ಕಂದ. ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ದೇಹಿಯಾಗಿ ನನ್ನ ಜೊತೆಗೆ ಮಾತನಾಡು ಕಂದ, ಮಾತನಾಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ವ್ಯರ್ಥ ಮಾತು ಕಟ್ಟು ಕತೆ ಬಿಟ್ಟು ಬಿಡು ಕಂದ, ಜ್ಞಾನರತ್ನಗಳ ಜೊತೆ ಆಟವಾಡು ಕಂದ. ಪಂಚವಿಕಾರಗಳ ತ್ಯಾಗ ಮಾಡು ಕಂದ, ಪಂಚವಿಕಾರಗಳ ತ್ಯಾಗ ಮಾಡು ಕಂದ. ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಶ್ರೀಮತ ಬಿಟ್ಟರೆ ನಿನಗೆ ಕೇಡು ನೋಡು ಕಂದ, ಕೇಡು ನೋಡು ಕಂದ. ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ, ಮುದ್ದು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ಸಂಗಮದಲ್ಲಿ ನನ್ನ ನೆನಪು ಮಾಡು ಕಂದ, ಸತ್ಯಯುಗದಲ್ಲಿ ಸದಾ ಸುಖ ಪಡು ಕಂದ. ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ, ನನ್ನಂಥ ತಂದೆ ಯಾರು ಇಲ್ಲ ನೋಡು ಕಂದ. ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ಕ್ಷಣ ಕ್ಷಣಕ್ಕೂ ನನ್ನನ್ನೇ ನೆನಪು ಮಾಡು ಕಂದ, ನೆನಪು ಮಾಡು ಕಂದ. ಮುದ್ದು ಕಂದ.